ದೂರ 6ರಲ್ಲಿ 2 ಎಷ್ಟದು? ಸಿಹಿ ಉಂಟಾ? ಚೂರು ಹಾಕು, ತುಂಬ ಹಾಕ್ಬೇಡ ಮತ್ತೆ ಅದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಸಂಧ್ಯಾಸ್ ವ್ಲಾಗ್ಸ್. ಇವತ್ತು ವಿಷಯ ಅಂತಂದರೆ, ನಾನು ವ್ಲಾಗ್ ಮಾಡಿದೆ ತುಂಬ ಸಮಯ ಆಯಿತು, ಕನ್ನಡದಲ್ಲಿ ಅಂತೂ ಮಾಡಿದೆ ತುಂಬ ಟೈಮ್ ಆಯಿತು. ಇವತ್ತು ಪುಚ್ಚಪ್ಪಾಡಿ ಶಾಲೆ, ನಮ್ಮ ಹತ್ತಿರದ ಶಾಲೆಯಲ್ಲಿ ಮೆಟ್ರಿಕ್ ಮೇಳ, ಮಕ್ಕಳದ್ದು ಸಂತೆ. ಮಕ್ಕಳು ಹೇಗೆ ವ್ಯವಹಾರ ಮಾಡ್ತಾರೆ, ವ್ಯವಹಾರ ಜ್ಞಾನ ಹೇಗೆ ಉಂಟು, ಲೆಕ್ಕಾಚಾರ ಮತ್ತು ಗುಣಿತ ಎಲ್ಲ ಮಕ್ಕಳಿಗೆ ಕಲಿಯುವುದಲ್ಲ, ಅಕ್ಷರ ಜ್ಞಾನದೊಟ್ಟಿಗೆ ವ್ಯವಹಾರ ಜ್ಞಾನ ಸಹ ಹೇಗೆ ಅಂತ ತಿಳ್ಕೊಳ್ಳಿಕ್ಕೆ ಮಕ್ಕಳಿಗೊಂದು ಕಾರ್ಯಕ್ರಮ ಏರ್ಪಡಿಸಿದ್ದಾರೆ. ಏನೆಲ್ಲ ಮಕ್ಕಳು ವ್ಯವಹಾರ ಮಾಡ್ತಾರೆ, ಹೇಗೆ ವ್ಯವಹಾರ ಮಾಡ್ತಾರೆ, ಏನೆಲ್ಲ ಉಂಟು ಅಂತ ಬನ್ನಿ ನೋಡು. ಸೊ ನಾನು ಅಲ್ಲಿಗೆ ರೀಚ್ ಆಗುವಾಗಲೇ ಪೇರೆಂಟ್ಸ್ ಮಕ್ಕಳೆಲ್ಲ ಸೇರಿದ್ರು, ಉದ್ಘಾಟನೆ ಸಹ ಸ್ಟಾರ್ಟ್ ಆಗಿತ್ತು. ಅವರು ಹೇಗೆ ಮಾರಾಟ ಮಾಡೋದು, ಯಾವುದಕ್ಕೆ ಹೇಗೆ ಬೆಲೆ ನಿರ್ಧರಿಸುವುದು, ಅದರಿಂದಾಗುವ ಲಾಭಗಳೇನು, ನಷ್ಟ ಏನು, ಹೇಗೆ ಸರಿದೂಗಿಸುವುದು, ಹಾಗೆ ಗ್ರಾಹಕರೊಂದಿಗೆ ಮಾತನಾಡುವಂಥ ಕೌಶಲ್ಯ, ಆತ್ಮವಿಶ್ವಾಸ, ಹಾಗೆ ಮೆಟ್ರಿಕ್ ಮೇಳದ ಪರಿಕಲ್ಪನೆಯಲ್ಲಿ ಅಳವಡಿಸಿದಂಥ ಹಲವಾರು ಕಲಿಕೆಗೆ ಸಂಬಂಧಿಸಿದ ಚಟುವಟಿಕೆಗಳು, ಮೂಲ ಕ್ರಿಯೆಗಳು, ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ, ಹಾಗೆಯೇ ಕೋನಗಳು, ಭಿನ್ನರಾಶಿ, ಅಳತೆ ಮಾಡೋದು, ಅಳತೆಯ ಮೂಲಮಾನಗಳು, ಮೀಟರ್ ಆಗಿರ್ಬೋದು, ಲೀಟರ್, ಅಂಥದ್ದು ಎಲ್ಲ ಪರಿಕಲ್ಪನೆಗಳನ್ನು ಕೂಡ ನಾವು ಈ ಮೆಟ್ರಿಕ್ ಮೇಳದಲ್ಲಿ ಅಳವಡಿಸಿಕೊಂಡಿದ್ದೇವೆ. ಅದಕ್ಕೆ ಎಲ್ಲ ಮಕ್ಕಳು ಕೂಡ ತಯಾರು ಮಾಡಿಕೊಂಡಿದ್ದಾರೆ. ಈಗ ಈ ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಸವಣೂರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆಯಾಗಿರುವ ಜಯಶ್ರೀ ಕುಚಿಜಾಲು ಇವರಲ್ಲಿ ಪ್ರೀತಿಯಿಂದ ಕೇಳಿಕೊಳ್ತಾರೆ. ಬಳಕೆ ಮಾಡ್ತಾ ಇದ್ದಂಥ ಒಂದು ಕಟ್ಟಡಿ ಇದೆ. ಇವರು ಪೇರೆಂಟ್ಸ್ ಈಚೆ ಬನ್ನಿ, ಸೇರಿಕೊಳ್ಳಿ. ಇಲ್ಲಿ ಎಷ್ಟು ಈಚೆ ಸೇರಿಕೊಳ್ಳಿ. ಸಣ್ಣ ಮಕ್ಕಳು ಬನ್ನಿ, ಹಾಗೆ ಉಲ್ಟ ಅದು ಮುದ್ದೆ ಆಯ್ತು, ಬಾರಿ ಸ್ವಲ್ಪ ಹರಡಿ ನಿಲ್ಲಿ, ಅಷ್ಟೇ ಆಯ್ತು. ಸ್ವಲ್ಪ ಜನ ಇಲ್ಲಿ ಬನ್ನಿ, ಆಗಿಲ್ಲ ಮಾಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂಥ ಸವಣೂರು ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷೆಯಾಗಿರುವಂಥ ಜಯಶ್ರೀ ಕುಸುಗಾಲ ಇವರಿಗೆ ಪ್ರೀತಿಯ ಧನ್ಯವಾದಗಳನ್ನು ಸಲ್ಲಿಸ್ತಾರೆ. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಪುಟಾಣಿ ಮಕ್ಕಳೇ ಹಾಗೂ ಶಿಕ್ಷಕರೇ, ಇವತ್ತು ನಾವು ಮೆಟ್ರಿಕ್ ಮೇಳವನ್ನು ಶಾಲೆಯ ಮಕ್ಕಳಿಗೆ ಒಂದು ಗಣಿತದ ಮೂಲಕ ಒಂದು ಗೊತ್ತಾಗಲಿ, ಇದರ ಲೆಕ್ಕ, ಮತ್ತು ನಾವು ನಮಗೆ ಅವರ ಇಷ್ಟು ಹಣ ಕೊಟ್ಟರೆ ನಮ್ಮ ತರಕಾರಿಯ ಬೆಲೆ ಇಷ್ಟು, ಅವರಿಗೆ ಇಷ್ಟು ವಾಪಸ್ ರಿಟರ್ನ್ ಕೊಡಬೇಕು ಅಂತ ಹೇಳಿ ಇದರಲ್ಲೆಲ್ಲ ಗೊತ್ತಾಗ್ತದೆ. ಮಕ್ಕಳಿಗೆ ವ್ಯಾಪಾರ ಒಳ್ಳೆಯದಾಗಲಿ ಎಂದು ಹೇಳುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಇವತ್ತು ಪುಂಚಪಾಡಿ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳ ಸಂತೆ 2025-26 ಈ ಸುಂದರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಸವಣೂರು ಗ್ರಾಮ ಪಂಚಾಯತಿನ ಮಾನ್ಯ ಉಪಾಧ್ಯಕ್ಷರು ಹಾಗೂ ಈ ಶಾಲೆಯ ಪೋಷಕರಾಗಿರುವಂತಹ ಶ್ರೀಮತಿ ಜಯಶ್ರೀ ಕುಚಿಜಾಲ ಅವರೇ, ಈ ಶಾಲೆಯ HMC ಅಧ್ಯಕ್ಷರೇ, ಶಾಲಾ ಮುಖ್ಯ ಗುರುಗಳು, ಅಧ್ಯಾಪಕ ವೃಂದದವರೇ, HMC ಎಲ್ಲ ಸದಸ್ಯರುಗಳೇ, ಪೋಷಕ ಬಂಧುಗಳೇ, ಪುಟಾಣಿ ಮಕ್ಕಳೇ, ಹಿರಿಯ ವಿದ್ಯಾರ್ಥಿಗಳೇ, ತುಂಬ ಸಂತೋಷ ಆಗ್ತಾಯಿದೆ. ಒಂದು ಹಳ್ಳಿಯ ಶಾಲೆಯಲ್ಲಿ ಇಲಾಖೆಯ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಮಾಡುತ್ತಿರುವುದಕ್ಕೆ ಈ ಶಾಲೆಯ HMC ಅವರಿಗೆ, ಶಾಲಾ ಮುಖ್ಯ ಗುರುಗಳಿಗೆ, ಅಧ್ಯಾಪಕ ವೃಂದದವರಿಗೆ ನಾವು ಇಲಾಖೆಯ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಕಲಿಕೆ ಎನ್ನುವಂಥದ್ದು ತರಗತಿ ಕೋಣೆಯಲ್ಲಿ ಮಾತ್ರ ನಡೆಯುವುದಲ್ಲ, ತರಗತಿ ಕೋಣೆಯ ಹೊರತಾದ ಕಲಿಕೆ ಕೂಡ ನಡೀತದೆ. ಆಮೇಲೆ ಕಲಿತಂತಹ
ವಿದ್ಯೆಯನ್ನು ಅದನ್ನು ಸಮಾಜದಲ್ಲಿ ಅವನು ಬದುಕುವಾಗ ಅದನ್ನು ಬಳಕೆ ಮಾಡಬೇಕು, ಅನ್ವಯಗೊಳಿಸಬೇಕು ಎಂಬ ಉದ್ದೇಶದಿಂದ ಈ ರೀತಿಯ ಕಾರ್ಯಕ್ರಮವನ್ನು ಇಲಾಖೆ ಪರಿಚಯಿಸಿದೆ. ಮಕ್ಕಳು ಇವತ್ತು ಎಷ್ಟು ಗಳಿಸ್ತಾರೆ ಎಂಬುದು ಮುಖ್ಯ ಅಲ್ಲ, ಹೇಗೆ ಮಾಡ್ತಾರೆ ಎಂಬುದು. ತಾವು ಕೊಡುವಂತಹ ಹಣಕ್ಕೆ ಅದಕ್ಕೆ ಸರಿಯಾಗಿ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ಮಾಡಿ ಆ ಮೂಲಕ ಅವರಿಗೆ ಇತರ ಚಿಲ್ಲರೆ ಕೊಡುವಂಥದ್ದು ಅಥವಾ ತರಕಾರಿಗಳನ್ನು ಕೊಡುವಂಥದ್ದು, ಇತರ ವಸ್ತುಗಳನ್ನು ಕೊಡುವಂಥದ್ದು, ವಸ್ತುಗಳ ಪರಿಚಯ ಆಗ್ತದೆ. ಸಮಾಜದಲ್ಲಿ ಇನ್ನು ಮುಂದೆ ಇಲ್ಲಿ ಕಲಿತಂಥ ಮಕ್ಕಳು ಸಮಾಜಕ್ಕೆ ಹೋಗ್ತಾರೆ, ಸಮಾಜದ ಒಂದು ಆಸ್ತಿ ಆಗ್ತಾರೆ, ದೇಶದ ಆಸ್ತಿ ಆಗ್ತಾರೆ. ಆಗ ಸಮಾಜದಲ್ಲಿ ವ್ಯವಹಾರ ಮಾಡುವಾಗ ಸ್ವಲ್ಪ ಎಲ್ಲ ತಿಳುವಳಿಕೆ ಇರಬೇಕು. ಆ ಉದ್ದೇಶ ಈ ಕಾರ್ಯಕ್ರಮ ಮಾಡಿದ್ದಾರೆ. ಪುಟ್ಟ ಶಾಲೆಯಲ್ಲಿ ಎಲ್ಲ ಮಕ್ಕಳು, ಕಳೆದ ವರ್ಷ ಕೂಡ ನಾನು ಭಾಗವಹಿಸಿದ್ದೇನೆ. ಎಲ್ಲ ಪೋಷಕರು ಇವತ್ತು ತಮ್ಮ ಮನೆಯ ಕಾರ್ಯಕ್ರಮದಲ್ಲಿ ಇಲ್ಲೆಲ್ಲ ಭಾಗವಹಿಸಿದ್ದೀರಿ. ನಿಮಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಇಲ್ಲಿ ಕಲಿತಂತಹ ಮಕ್ಕಳು ಸಮಾಜಕ್ಕೆ ಒಂದು ಸಂಪನ್ಮೂಲವಾಗಲಿ, ದೇಶಕ್ಕೆ ಒಂದು ಆಸ್ತಿಯಾಗಲಿ ಎಂಬುದಾಗಿ ಹಾರೈಸ್ತಾ ನನ್ನ ಮಾತನ್ನು ಪ್ರೀತಿಯ ಧನ್ಯವಾದಗಳು ಸರ್. ಇಲ್ಲಿಗೆ ನಮ್ಮ ಉದ್ಘಾಟನಾ ಕಾರ್ಯಕ್ರಮವನ್ನು ಪೂರ್ಣಗೊಳಿಸುತ್ತಾ ಇದೀಗ ಎಲ್ಲ ಮಕ್ಕಳು ಕೂಡ ನಿಮ್ಮ ನಿಮ್ಮ ಸ್ಟಾಲ್ಗಳಿಗೆ ಹೋಗಬೇಕು ನಿಧಾನವಾಗಿ. ಎಲ್ಲ ಪೋಷಕರು ಹಾಗೆ STMC ಅವರು, ಹಿರಿಯ ವಿದ್ಯಾರ್ಥಿಗಳು ಮಕ್ಕಳ ಒಂದು ಕಲಿಕೆಯ ಪ್ರಯತ್ನಕ್ಕೆ ಪ್ರೋತ್ಸಾಹಿಸಬೇಕಂತ ಹೇಳಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದಾರೆ. ಮಕ್ಕಳ ಸಂತೆ ₹50 ಅಂದರೆ ಚೀನಿಕಾಯಿ ₹50 ಇಷ್ಟು ಈರುಳ್ಳಿಗೆ 250, ಇದು 10 ರು ಸಣ್ಣದ, ಇದು 20. ಎಂತ ಇದು? ಜ್ಯೂಸ್ ಯಾವುದು? ಕಸ್ಕಸ. ಎಷ್ಟು ಜ್ಯೂಸಿಗೆ? ₹10. ಒಂದು ಗ್ಲಾಸಿಗೆ ₹10. ಹಾಂ. ಎಷ್ಟು ಜೋಳಕ್ಕೆ ಎಷ್ಟು? 30. ಮತ್ತು ಇದು ತೆಕ್ಕರ್ಪೆಗೆ 10. ಹಾಂ. ಇದೆಂತ ಮೆಣಸ? ಹಾಂ. ಎಲಡಿಕೆಗೆ 20. ಕಟ್ಟಿಗೆ 20. 20 ಕಮ್ಮಿ ಆಗಲಿಲ್ಲ? ಇದೆಂತ ಜ್ಯೂಸು? ಮ್ಯಾಂಗೋ. ಎಷ್ಟು? ಒಂದು ಗ್ಲಾಸಿಗೆ 10. ಇದು ಪೀಸಿಗೆ ಎಷ್ಟು? 5. ಹೂವಿನ ಕುಕ್ಕು ತುನ್ನಾಗ ತುಳುನಾಡ ಸ್ಟೋರು.
ಎಷ್ಟು ಹೋಯಿ ಇದ್ಯಾರ್ದಿಂದ ಹಾಂ ಎಷ್ಟು ಒಂದಕ್ಕೆ 30 ಕಾರಂತ ಸ್ಟೋರು ಇಂದು ಇದೆಂತ ಕಟ್ ಮಾಡಿದಾ ಇದೆಂತ ನೋಡ ನಿಮ್ಮ ಉತ್ತರ ಸರಿಯಾದ್ರೆ ಎಂತ ಉಂಟು ಹಾಂ ಪ್ರೈಸ್ ಹಾಂ ಯಾವುದು ಇದೆಂತ ನೀರಿನಲ್ಲಿ ಈಜುವ ನಾಣ್ಯ ಹಾಂ ಯಾನೇ ಕರ್ಪಿಸ್ತಾಡ ಅಂತ ಒಂದಿದ್ದೀದ ಉಂತೊಂದು ಮನ್ಪುನ ಬೇರೆ ಕುಲೊಂದು ಅನ್ಪಿರಿಜ್ಜಿ ಕಂಚೋಲ್ ಬೋರ್ಡ್ ಹೆಂಗ್ ಕೊಂಚ ಬರ್ಪೆ ಎಂತ ಬೇಕಾ ಬಚ್ಚಂಗಾಯಿ ಜ್ಯೂಸ್ ಎಷ್ಟು 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 10 ರೂಪಾಯಾ ಹೇಳ್ತೇನೆ ಆಯ್ತಾ ಹೇಗೆ ಆಗಿದೆ ಅಂತ ಕಾಸು ಕೊರಡು ಎಂಚ ಪನ್ನೋಡಿ ಪರ್ತು ಪನ್ನಲ ಎಂಚ ಆತ ನಾನು ಹಾಂ ಸರಿಗೆ ಬೇಕಾದ್ರೆ ಇಂದು ಸತ್ತಕ್ಕಿಂತೇವಲ್ಲ ನಿನಗೆ ಬೇಡ ಅಲ್ಲಿ ಸೀರೆ ಕೊಟ್ಟು ಕೊಡು ಲೆಕ್ಕ ಗೊತ್ತಾಗಬೇಕು ನೀನು ಅವಳೆ ಕೊಡಲಿ ಇಲ್ಲ ಅವಳೇ ಕೊಡಲಿ ಅವಳೇ ಲೆಕ್ಕ ಕಲಿಯಬೇಕು
ಇನ್ನೆಷ್ಟಮ್ಮ ಎಷ್ಟಾಯ್ತು ಅದು ಲೆಕ್ಕ ತೊಂಡೆಕಾಯಿ ಅದೊಂದು ಇಪ್ಪತ್ತಾ ಇನ್ನಿದೆಲ್ಲ ಜೋಕ್ ನಡಿ ಚಿಲ್ಲರ ಇಲ್ಲ ಇಲ್ಲ ಬೇಡ 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 ಕೊಡು ಚಿಲ್ಲರ ಸಮಸ್ಯೆ. ಭಯಂಕರ ಆಯ್ತಾ? ಎಂತ ಗೊತ್ತುಂಟಾ? ನೀವು ಆಟಕ್ಕೆಲ್ಲ 1 ರೂಪಾಯಿ ಕೊಡ್ಬೇಕಂತ ಲೆಕ್ಕ ಆಯ್ತಾ? ಇದು ಸರಿ 2 ಸರಿ ಇದು 2 ತಪ್ಪು. ಸರಿ ಹೇಳಿದ್ರೆ ದುಡ್ಡು ಕೊಡ್ಲಿಕ್ಕಿಲ್ವಾ? ಇಲ್ಲ. ಸರಿ ಹೇಳಿದ್ರೆ ದುಡ್ಡು ಕೊಡ್ಲಿಕ್ಕೆ ಉಂಟಾ? ಎಷ್ಟು? 20? ಎಷ್ಟು ಇಷ್ಟಕ್ಕೆ? 55. 4 ತೆಂಗಿನಕಾಯಿ. ಸಿಹಿ ಉಂಟಾ? ಉಪ್ಪು ಹುಳಿ ಖಾರ. ನೀವೇ ಸೇಲ್ ಮಾಡೋದು, ನೀವೇ ತಿನ್ನೋದಾ? ರಪ್ಪ ರಪ್ಪ ಸ್ಪೀಡ್ ಮಾಡಬೇಕು ಬೋಯ್. ಚೇಂಜ್ ಇಲ್ಲ ಇದಲ್ಲ.
ಅಲ್ಲ 2 ಪ್ಲೇಟಿಗೆ ಹಾಕಿ ಬೇಡ ಬೇಡ ಸಾಕು. ಎಂತ ಮಾವಿನ ಹಣ್ಣ ಎಷ್ಟು ಇದೆಷ್ಟು 15? ಎರಡಕ್ಕೆ 5? 4 ಕೊಡು, 10 ರೂಪಾಯಿದು. ಹಾಂ, ಧಾರವಾಡ ಪೇಡ. ಇದು ಒಂದಕ್ಕೆ 5? ಒಂದು ಕೊಡು. ಹ್ಞೂ, ಎಷ್ಟು 5? 30 ರೂಪಾಯಿ ಒಂದು ಮಾಡು. ಮಾಡಿ ಆಗಿದಾ? ಹ್ಞೂ. ಚೂರು ಖಾರ ಇರಲಿ, ತುಂಬ ಬೇಡ. ಹ್ಞೂ, ಚೂರು ಹಾಕು, ತುಂಬ ಹಾಕಬೇಡ, ಮತ್ತೆ ಅದು ಇದಾಗ್ತದಲ್ಲ. ಎಷ್ಟು ಕೊಡಲಿಕ್ಕೆ ಅಷ್ಟೇ ಮಾಡಬೇಕು. ಎಷ್ಟು 30 ಅಲ್ಲ? ಶಾಪುರ್ದೇವ್ ಎತ್ತನ? ಹಾಂ, ಉಳ್ಳೇರು 10. ಒಂದು ನಿಮಿಷದಲ್ಲಿ ಎಷ್ಟು ಪದರಚನೆ ಆಗ್ತದೆ. ಹಾಂ, ಓಂ ಬೇಗ ಓಟ ಜನ ಅಣ್ಣ ಅಮ್ಮ ಇಜ್ಜ ಸರ ಸಾವೆಲ್ ನೆಮುಲುರ ಸರ. ಊಟ ಹೂ ನೆಮುಲು ಆಪುನಲ್ಲೇ ಡೆಟ್ಟು ತೀರ್ತು ಬಿಡ್ಲಿ. ಹಾಂ, ಋಷಿ ಅಲ್ಲುಂಡು, ಶಿ ಉಂಡ, ಮೂಲುಂಡು. ಗಜ್ಜ ಎ ಗ್ರೇಡ್ ಬತ್ತನದಾಯ್ತು. ಈರೈನ್ ಪಾತೊಂದು ಇರೆಗ ಆತಿ ಎ ಗ್ರೇಡ್ ಮಾತ್ರ. 10 ರೂಪಾಯಿ ಕೊರಡ. ನಮ್ಮ ಅಕ್ಕದೆಲ್ಲ ಲಾಭ ಇಜ್ಜಿ. ಹೌದಾದದೆ ನಿನ್ನ. ಹಾಂ, ಲಾಸ್ಟ್ಗೆ ಪ್ರೈಸ್ ಇಪ್ಪುಂಡು. ಅಲ್ಲೇ ಓಡಿ ಬರೋಣ, ತಿನ್ನೋಣ. ಕೊಟ್ಟು ಕತ್ತೆಗೆ ಬಾಲ ಬಿಡಿಸ್ಬೇಕು. ಕರೆಕ್ಟ್ ಆದರೆ ಎ ಗ್ರೇಡಾ? ಗ್ರೇಡ್ ಉಂಟಾ? ಗ್ರೇಡಲ್ಲಿ ಲಾಸ್ಟ್. ಹಾಂ, ನನ್ನ ಲೆಫ್ಟ್ ಹ್ಯಾಂಡ್ ಆಯ್ತಾ? ಹೇಗೆ ಹೇಗೆ ಬಾಲ ಬಿಡಿಸುದು ಹೇಗೆ ಅಂತ ಗೊತ್ತಿಲ್ಲಲ್ಲ ನಂಗೆ. ಲೈನ್ ಹೋಯ್ತಾರೆ ಯಾರು ಮಾರ್ರೆ ಬಾಲ ಅವಡು.
ಎನ್ನ ಬಾಲ ಚೂರು ದೂರ ಆತದೆ. ಓಕೆ, 2 ರೂಪಾಯಾ? ಎಂಕೊಂಚವಾ ಚಿಲ್ಲರೆ ಇಲ್ಲ. ಎಂತ ಖಾರ ಎಷ್ಟು? 1 ರೂಪಾಯಾ? ఏ దూరడు తలపడా ఇందాక కట్టలే అరే తక్కువ ಇದೆಷ್ಟು ಮೇಲಿರಿ? ನಾನು ನೋಡುದಿಲ್ಲ ಕಣ್ಣನ್ನು ಕಟ್ಟಬೇಕಾ? ಒಂಜಿ ಬಿಟ್ಟು ಹಾಕ್ಯಾರತ ನೆಕ್ಸ್ಟ್ ಇದಾ? ಇದು ಖಾಲಿ. ಇದಾ? ಇದು ಅರ್ಧ ಅಲ್ಲ, ಮುಕ್ಕಾಲು. ಇದು ಫುಲ್ಲು. ಇನ್ನೊಂದು ಆಯ್ತಾ? ಸರಿ, ಆ ಫುಲ್ ಇತ್ತು ನೀರು ಖಾಲಿ ಅಂತ ನಾನು ಖಾಲಿ ಹೌದಲ್ಲ ಹೇಳಿದ್ದು. ನಾನು ಇದರಲ್ಲಿ ತೋರಿಸ್ತೀನಿ, ಹುಡುಕಿ ತಗೊಳ್ಳಿ. 1 ರೂಪಾಯಿ. ಎಂತದು? ಇದರಲ್ಲಿ ನಾನು ಇದು 10 ನೆಂಟು ಉಂಟಲ್ಲ, ಇದರಲ್ಲಿ ಹಾಗೆ ಅಪ್ಪ ಹುಡುಕಿ ಕೊಡ್ಲಿಕ್ಕಾ? ಎಂಟೆಂಟ ಬಣ್ಣ ಹಾಕಿದವುದು ಎಂಟ ಹಾಗಾ? 10 ಕೊನೆಂಡು 8ಗೆ ಬಣ್ಣ ಹಚ್ಚಿದ್ದೀರು. ಓಕೆ. ಹ್ಮ್ 6ರಲ್ಲಿ 2. ಇದಲ್ಲ. ಎಷ್ಟು ಟೈಮ್ ಉಂಟಾ? ಟೈಮ್ ಒಂದೇ ಆಯ್ತಾ? ಒಂದಕ್ಕೆ 1 ರೂಪಾಯಿ. ನಮಗೆಲ್ಲ ಲಾಭ ಇರ್ತದ? ಗ್ರೇಡ್ ಉಂಟಲ್ಲ? ಯಾವ ಗ್ರೇಡ್? ಎ ಗ್ರೇಡ್. ಅವ್ರನ್ನ ಪುದರ್ ಎಂಚ ಗೊತ್ತಾಪ್ನೆ ಆಗ್ತದಾ? ಆಗ್ತದಲ್ಲ ಅದು? ಆಪುಂಡು 1 ರೂಪಾಯಿ ಇರಲಿ, ತೊಂದರೆ ಇಲ್ಲ. 30. 30? ಹೂವಿಗೆ ಎಷ್ಟು? 10. 10 ರೂಪಾಯಿ ಕೊಡ್ಬೇಕಾ ನಾನು? ಅಲ್ಲ, 5 ರೂಪಾಯಿ ಕೊಟ್ಟು 5 ರೂಪಾಯಿ ಪೆನ್ನು ಬೇಡ, ಅದರಲ್ಲಿ ಹಾಕ್ಲಿಕ್ಕೆ ಆಗ್ತದೆ. ಯಾರು ಮಾಡಿದ್ದು? ನೀವೇ ಮಾಡಿದಾ? ಹಾಂ, ಅಪ್ಪ ಮಾಡಿದ? ಇದು ಪುನರ್ಪುಳಿ ಜ್ಯೂಸ್. ಅಪ್ಪ ಮಾಡಿದ ಜ್ಯೂಸ್. అవి ఈరోళ్ళు లత్త బొలెత్త ಎಡ್ಡೆಂಡ ಎಷ್ಟದು? ಒಂದಿದಕ್ಕ ಕಡಿಮೆ ಉಂಟಾ? ಆಫರ್ ಉಂಟಾ? ಆಫರ್ ಕಡಿಮೆ ಮಾಡಿ ಎಷ್ಟು? 80 ರೂಪಾಯಿ ಕೊಡ್ತೀಯಾ? ಸರಿ, ಒಂದು ಕೊಡು. ಎಷ್ಟುಂಟು ಇದರಲ್ಲಿ? 80 ರೂಪಾಯಿ.
ಈರುಳ್ಳು ಮತ್ತು ಬುಗುರಿಕಾಯಿ ಕೆಲವೆಲ್ಲ ತಗೊಂಡದು. ಸೊ ವ್ಯವಹಾರ ಎಲ್ಲ ಮಾಡಿದ್ವಿ, ಹೇಗೆ ಮಾಡಿದ್ವಿ, ಮಕ್ಕಳು ಹೇಗೆ ಮಾಡಿದ್ರೆಲ್ಲ ನೋಡಿದ್ರಿ. ಸೊ ವಿಡಿಯೋ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಿದ್ದೀರಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ನನಗಿರಲಿ. ನೆಕ್ಸ್ಟ್ ವ್ಲಾಗಲ್ಲಿ ತಿಕ್ಕುವ. ಟೇಕ್ ಕೇರ್, ಬಾಯ್.